ನಮ್ಮ ಇಡೀ ಇದೇ ಕನ್ನಡ ಚಾನಲ್ನಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಪಬ್ಲಿಕ್ ಟಿ ವಿನಲ್ಲಿ ಅದರ ಮುಖ್ಯಸ್ಥರಾದಂಥ ರಂಗನಾಥ್ ಅವರು ಮಾತಾಡ್ತಾರೆ. ಹೊಟ್ಟೆಪಾಡಿಗೆ ಆತಂಕದಿಂದ ಮತ್ತೆ 14 ದಿವಸ ಅನೌನ್ಸ್ ಆಗಿಬಿಟ್ಟಾದಾಗ ಎಲ್ಲಪ್ಪ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಬೀದಿಗೆ ಬಂದು ಜನ ತಮ್ಮ ಹೊಟ್ಟೆಪಾಡು ತಾವು ನೋಡ್ಕೊಳ್ಳೋಕೆ ಹೊರಟ್ರೆ ನಮ್ಮ ಪಬ್ಲಿಕ್ ಟಿ ವಿ ರಂಗನಾಥ್ ಅವ್ರು ಹೇಳ್ತಾರೆ, ಯಾಕ್ರಿ ನಿಮಗೆ ಬುದ್ಧಿ ಇಲ್ವಾ? ಈ ನಗರ ಬಿಟ್ಟು ಹೋಗ್ತೀರಾ, ಈ ನಗರಕ್ಕೆ ದ್ರೋಹ ಬೈತಿದ್ದೀರಾ ನೀವು, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯಲ್ಲ ನೀವು ಅಂತ ಅತ್ಯಂತ ಸಂವೇದನಾಶೂನ್ಯರಾಗಿ ಮಾಡ್ತಾರೆ. ಇಂಥ ಮಾಧ್ಯಮಗಳು ನಮ್ಮ ಹತ್ರ ಇದ್ದಾವೆ. ಸುವರ್ಣ ನ್ಯೂಸ್ ಚಾನಲ್ನ ಅಜಿತ್ ಹನುಮಕ್ಕನವರು ಇತ್ತೀಚೆಗೆ ಹೇಳ್ತಿದ್ದೇನಪ್ಪ ಅಂತಂದರೆ, ಯಾರಾದರೂ ಒಬ್ಬ ಸಂಭಾವ್ಯ ಕೋವಿಡ್ ಸೋಂಕಿತ ಸಂಭಾವ್ಯವಾದಂಥ ಕೋವಿಡ್ ಸೋಂಕಿತ ಹತ್ತಿರ ಬಂದರೆ, ಪೊಲೀಸರ ಹತ್ರ ಬಂದರೆ ಅದು ಪೊಲೀಸರ ಪ್ರಾಣಕ್ಕೆ ಆಪತ್ತು ಬರುತ್ತೆ. ಯಾಕಂದರೆ ಕೋವಿಡ್ ಅವ್ರಿಗೂ ಬರುತ್ತೆ. ಆದ್ದರಿಂದ ಪೊಲೀಸರು ತಮ್ಮ ಹತ್ರ ಇರುವಂಥ ಗುಂಡು ತೆಗೆದು ಅದನ್ನು ಹಾರಿಸಿ ಅವರು ತಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಹೆಂಗಸರು ಡಾಬ್ ಕಟ್ಕೊಳ್ಳೋ ಥರ ಅದನ್ನು ಯಾಕೆ ಇಟ್ಕೊಂಡಿದ್ರಿ ಅಂತ ಬಹಿರಂಗವಾಗಿ ಯಾರೇ ಕೋವಿಡ್ ಸೋಂಕಿತರ ಹತ್ರ ಬಂದರೂ ಗುಂಡಾಕಿಂತ ಕರೆ ಕೊಡ್ತಾರೆ. ಇಂಥ ಒಂದು ನರಭಕ್ಷಕ ಮಾಧ್ಯಮಗಳು, ನರಹಂತಕ ಮಾಧ್ಯಮಗಳು ನಮ್ಮ ಮಧ್ಯೆ ಇದ್ದಾವೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 46ನೇ ಕಂತಿಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ಗಂಭೀರವಾದಂಥ ವಿಷಯ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಮಾನದಿಂದ ಕುಬೇರರ ಮೂಲಕ ಬಂದಂಥ ಈ ಕೋವಿಡ್ ಕಾಯಿಲೆ ಇವತ್ತು ಭಾರತದಾದ್ಯಂತ ಗುಡಿಸಲುಗಳನ್ನ ಹೊಕ್ಕಿ ಅತ್ಯಂತ ಬಡಪಾಯಿಗಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಕಳೆದ ಒಂದು 2-3 ವಾರಗಳಲ್ಲಿ ಈ ಕೋವಿಡ್ ಹರಡ್ತಿರೋ ರೀತಿ ಮತ್ತು ಬಲಿ ತೆಗೊಳ್ತಿರೋ ಜನರ ಹಿನ್ನೆಲೆಗಳನ್ನು ನೋಡಿದ್ರೆ, ಬರಲಿರುವಂತಹ ದಿನಗಳಲ್ಲಿ ಭಾರತದಲ್ಲಿ ಈ ಮಹಾಮಾರಿಯ ಸ್ವರೂಪ ಮತ್ತು ಅದು ಹರಡಬಹುದಾದಂಥ ರೀತಿ, ಅದು ಮುಂದೊಡ್ಡಬಹುದಾದಂಥ ಸವಾಲು, ಇವುಗಳ ಬಗ್ಗೆ ಈಗಲೇ ನಾವು ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ತಯಾರಿ ಮಾಡಿಕೊಳ್ಬೇಕು ಅಂತ ನನಗನ್ಸುತ್ತೆ. ಆದರೆ ಸರ್ಕಾರಗಳಿಗೆ ಆ ಮುಂದಾಲೋಚನೆಗಳು ಇಲ್ಲ. ಸರ್ಕಾರನ ಎಚ್ಚರಿಸಬೇಕಾದಂಥ ಮಾಧ್ಯಮಗಳಿಗಂತೂ ಆ ಜವಾಬ್ದಾರಿಯೂ ಇಲ್ಲ, ಪರಿವೂ ಇಲ್ಲ. ಅತ್ಯಂತ ಬೇಜವಾಬ್ದಾರಿತನದಿಂದ ಮಾಧ್ಯಮಗಳೇ ನಡ್ಕೊಳ್ತಾ ಇದ್ದಾವೆ. ಇವತ್ತು ನಿಮ್ಮ ಜೊತೆ ಈ ಗಂಭೀರವಾದಂಥ ವಿಷಯ ಚರ್ಚೆ ಮಾಡ್ಕೋಬೇಕು ಅನ್ನಿರೋ ಹೊತ್ತಿನಲ್ಲೂ ಕೂಡ ಇವತ್ತು ಇಡೀ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಡೀತಿರೋ ಚರ್ಚೆ ಯಾವುದ್ರ ಬಗ್ಗೆ ಅಂತಂದರೆ, ಬೆಂಗಳೂರಿನಲ್ಲಿ ಪಾದರಾಯನಪುರದಲ್ಲಿ ನಡೆದಂಥ ಒಂದು ವಿಷಾದನೀಯವಾದಂಥ ನಡೀಬಾರ್ದಂಥ ಘಟನೆ ಸುತ್ತ ಚರ್ಚೆ ನಡೀತಾ ಇದೆ. ಇವತ್ತು ನಿಮ್ಮ ಜೊತೆ ಮತ್ತು ಈ ಚರ್ಚೆ ಇಡೀ ದಿನ ನಡೆಯುತ್ತೆ, ಬಹುಶಃ ಇಡೀ ವಾರಕ್ಕೂ ಎಳಿತಾರೆ. ಒಂದು ಕಡೆ ಅದು ಸರ್ಕಾರವನ್ನು ಅತಿ ಮುಖ್ಯವಾಗಿ ಇವತ್ತು ಏನು ಒಂದು ಗಂಭೀರವಾದಂಥ ಅಪಾಯ ಬಂದೊದಗಲಿದೆ, ಅದರ ಬಗ್ಗೆ ತಯಾರಿ ಆಗೋದಂಥ ಅದರ ಸಾಮರ್ಥ್ಯವನ್ನು, ಅದರ ಸಮಯವನ್ನು ಈ ಕಡೆಗೆ ಎಳೆಯುತ್ತೆ. ಜನರ ಗಮನವನ್ನು ಕೂಡ ಮತ್ತೊಂದು ಕಡೆ ದಾರಿ ತಪ್ಪಿಸುತ್ತೆ. ಹೀಗಾಗಿ ನಾವು ದಾರಿ ತಪ್ಪದೆ ಈ ವಿಷಯದ ಬಗ್ಗೆನೇ ಚರ್ಚೆ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಮುಂಚೆ ಏನು ನಡೀತು ಪಾದರಾಯನಪುರದಲ್ಲಿ ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ಹೇಳಿ ಅಸಲಿ ವಿಷಯಕ್ಕೆ ನಾನು ಬರ್ತೀನಿ. ಬೆಂಗಳೂರಿನ ಪಾದರಾಯನಪುರ ಏನು ಬೆಂಗಳೂರಿನಲ್ಲಿ 2 ವಾರ್ಡ್ಗಳು ಸೀಲ್ಡ್ ಡೌನ್ ಆಯಿತು. ಅಂದರೆ 5 ಪ್ರಕರಣಗಳು ಒಂದಾದ ನಂತರ ಒಂದು ಪತ್ತೆ ಆದ ನಂತರ ಸೀಲ್ ಡೌನ್ ಆದಂಥ ವಾರ್ಡ್ನಲ್ಲಿ ಒಂದು ಸೀಲ್ ಡೌನ್ ಆಗಬೇಕಾದ್ರೂ ಕೂಡ ಏಕಾಏಕಿ ಅದನ್ನು ಸೀಲ್ ಮಾಡಿದ್ರು. ಅಲ್ಲಿ ನಿಮಗೆ ಗೊತ್ತಿದೆ, ಸೀಲ್ ಡೌನ್ ಆಗಿರುವಂಥ ಪ್ರದೇಶಗಳಲ್ಲಿ ದಿನಸಿ ಸಾಮಾನುಗಳಿಗೂ ಕೂಡ, ಹಾಲು ಇತ್ಯಾದಿ ಅತ್ಯಗತ್ಯ ವಸ್ತುಗಳಿಗೂ ಕೂಡ ಹೊರಗಡೆ ಬರೋಂಗಿಲ್ಲ, ಇತ್ಯಾದಿ ರೆಸ್ಟ್ರಿಕ್ಷನ್ಸ್ಗಳಿರ್ತವೆ. ಅತ್ಯಂತ 25,000 ಜನಕ್ಕಿಂತಲೂ ಹೆಚ್ಚು ಜನ ವಾಸ ಮಾಡುವಂಥ ಪ್ರದೇಶ, ಕಿಕ್ಕಿರದಂಥ ಕಿಷ್ಕಿಂದಿಯಂತಹ ಜಾಗ ಅದು. ಸೊ ಅಲ್ಲಿ ಒಂದು ಸಣ್ಣ ರೂಮಿನಲ್ಲಿ, ಒಂದು ಸಣ್ಣ ಮನೆಯಲ್ಲಿ 10-6 ಜನ ವಾಸ ಮಾಡ್ತಾರೆ. ಸೊ ಮನೇಲಿರೋದಕ್ಕಿಂತ ಬೀದಿನಲ್ಲಿದ್ದರೇ ಗಾಳಿ ಆಗಲಿ ಅಥವಾ ಕೊರೋನಾ ಬರೆದಿರೋ ಸಾಧ್ಯತೆ ಆಗಲಿ ಇರುವಂಥ ಸಂದರ್ಭ ಇರುವಂಥದ್ದು. ಅದೇನೇ ಆಗಿರಲಿ, ಸೀಲ್ ಡೌನ್ನ ನಿಯಮಾವಳಿಗಳ ಪ್ರಕಾರ ಯಾರ್ಯಾರಿಗೆ ಅಲ್ಲಿ ಪ್ರಾಥಮಿಕ ಸೋಂಕು ಪತ್ತೆಯಾಗಿತ್ತು ಮತ್ತು ಆ ಪ್ರಾಥಮಿಕ ಸೋಂಕನ್ನು ಹತ್ತಿಸ್ಕೊಂಡವರು ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ರು, 2ನೇ ಸಂಪರ್ಕವನ್ನು ಹೊಂದಿದ್ರು, ಅವರೆಲ್ಲರಿಗೂ ಕೂಡ ಈ ಥರ ಏನಾದರೂ ಸೋಂಕತ್ತಿದೆಯಾ ಅಂತ ಪತ್ತೆ ಹಚ್ಚೋದಕ್ಕೋಸ್ಕರ ಅವ್ರನ್ನ ಕ್ವಾರಂಟೈನ್ ಮಾಡಲೇಬೇಕಾಗಿರುವಂಥ ಕ್ರಮಕ್ಕೆ ಅಲ್ಲಿನ ವೈದ್ಯಕೀಯ ಮತ್ತು BBMPಯ ಕಾರ್ಯಕರ್ತರು ಕೂಡ ಮುಂದಾಗಿದ್ದರು. ಆದರೆ ನಿನ್ನೆ ರಾತ್ರಿ 9 ಗಂಟೆಗೆ ಅವರು ಹೋಗಿ ಈ ವಿಷಯಕ್ಕೆ ಮುಂದಾದರು. ಸುಮಾರು 54 ಜನರನ್ನು ಅವರು ಕ್ವಾರಂಟೈನ್ ಮಾಡಲಿಕ್ಕೆ ಹೊರಟರು. 18 ಜನ ತಾವೇ ಅದಕ್ಕೆ ಒಪ್ಪಿಗೆ ಕೊಟ್ಟು ಮುಂದೆ ಬಂದಿದ್ದರು. ಅವ್ರನ್ನಾಗಲೇ ಕ್ವಾರಂಟೈನ್ ಇಟ್ಟಾಗಿತ್ತು ನಿನ್ನೆ ಆಗಲೇ. ಉಳಿದ 54 ಜನರನ್ನು ಏನು ಪತ್ತೆ ಹಚ್ಚಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಂದಾಗ ಅಲ್ಲಿ ಗಲಾಟೆ ಸಂಭವಿಸಿದೆ. ಈ ಗಲಾಟೆಯನ್ನು ಯಾರೇ ಮಾಡಿದರು, ಪುಂಡಾಟಿಕೆ ಮಾಡಿದರೆ, ಭಾಸ್ಕರ್ ರಾವ್ ಅವರು ಬೆಂಗಳೂರಿನ ಕಮಿಷನರ್ ಭಾಸ್ಕರ್ ರಾವ್ ಪ್ರಕಾರ ಯಾರ ಮೇಲೂ ಹಲ್ಲೆ ಆಗಿಲ್ಲ, ಆದರೆ ಖಂಡಿತವಾಗಿ ದಾಂಧಲೆ ನಡೆದಿದೆ. ದಾಂಧಲೆ ನಡೆಯೋದಕ್ಕೆ ಕಾರಣಗಳೇನು, ಅದಕ್ಕೆ
ಕ್ವಾರಂಟೈನಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಊಟ ತಿಂಡಿ ಕೊಡ್ದಿರ ನಮ್ಮನ್ನು ನೆನೆ ಹಾಕ್ತಾರೆ, ವಾಪಸ್ ಬರೋದಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು ಒಂದು ಆತಂಕವ, ಯಾರಾದರೂ ಊಹಾಪೋಹ ಹುಟ್ಟಿಸಿದ್ರ, ಅಥವಾ ಇದನ್ನು ಸ್ಥಳೀಯ ರಾಜಕಾರಣಕ್ಕೆ ಯಾರಾದರೂ ಬಳಸ್ಕೊಂಡ್ರ, ಇವೆಲ್ಲವೂ ಕೂಡ ಪತ್ತೆ ಆಗಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ಯಾರೇ ಅದಕ್ಕೆ ಕಾರಣ ಆದರೂ ಕೂಡ ಈಗಾಗಲೇ 54 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದು ಈ ಘಟನೆಗೆ ಸಂಬಂಧಪಟ್ಟಂತೆ ಅದಲ್ಲಿಗೆ ನಿಲ್ಲಬೇಕು. ಆದರೆ ಅದನ್ನು ಅಷ್ಟಕ್ಕೆ ನಿಲ್ಲಿಸೋದಕ್ಕೆ ನಮ್ಮ ಮಾಧ್ಯಮಗಳು ಬಿಡೋದಿಲ್ಲ. ಸರ್ಕಾರದಲ್ಲಿರುವಂಥ ಕೋಮುವಾದಿ ಕ್ರಿಮಿಗಳು ಕೂಡ ಇದನ್ನು ಅಷ್ಟಕ್ಕೆ ಇರೋಕ್ಕೆ ಬಿಡೋದಿಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪ ಇದನ್ನು ಜನರಲೈಸ್ ಮಾಡಬೇಡಿ, ಒಂದು ಘಟನೆಗೆ ಮಾತ್ರ ಸೀಮಿತ ಅಂದರೂ ಕೂಡ ಅವರ ಸರ್ಕಾರದ ಒಳಗಡೆ ಇರುವಂಥ ಕ್ಯಾಬಿನೆಟ್ ಸಚಿವರಾದಿಯಾಗಿ ಎಲ್ಲರೂ ಕೂಡ ಇದಕ್ಕೆ ಎಷ್ಟು ಕೋಮುವಾದಿ ಕಲರ್ ಕೊಡೋಕ್ಕೆ ಸಾಧ್ಯವೋ ಮತ್ತು ಕೋಮುವಾದಿ ಮಾಧ್ಯಮಗಳೇ ಮುಂದೆ ನಿಂತು ಏನೇನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಮಾಡೋಕ್ಕೆ ಹೊರಟಿದ್ದಾವೆ. ಉದಾಹರಣೆಗೆ ಸುವರ್ಣ ನ್ಯೂಸ್ ಚಾನಲ್ನ ಅಜಿತ್ ಹನುಮಕ್ಕನವರು ಇತ್ತೀಚೆಗೆ ಹೇಳ್ತಿದ್ದೇನಪ್ಪ ಅಂತಂದರೆ, ಯಾರಾದರೂ ಒಬ್ಬ ಸಂಭಾವ್ಯ ಕೋವಿಡ್ ಸೋಂಕಿತ ಸಂಭಾವ್ಯವಾದಂಥ ಕೋವಿಡ್ ಸೋಂಕಿತ ಹತ್ತಿರ ಬಂದರೆ, ಪೊಲೀಸರ ಹತ್ರ ಬಂದರೆ ಅದು ಪೊಲೀಸರ ಪ್ರಾಣಕ್ಕೆ ಆಪತ್ತು ಬರುತ್ತೆ. ಯಾಕಂದರೆ ಕೋವಿಡ್ ಅವ್ರಿಗೂ ಬರುತ್ತೆ. ಆದ್ದರಿಂದ ಪೊಲೀಸರು ತಮ್ಮ ಹತ್ರ ಇರುವಂಥ ಗುಂಡು ತೆಗೆದು ಅದನ್ನು ಹಾರಿಸಿ ಅವರು ತಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಹೆಂಗಸರು ಡಾಬ್ ಕಟ್ಕೊಳ್ಳೋ ಥರ ಅದನ್ನು ಯಾಕೆ ಇಟ್ಕೊಂಡಿದ್ರಿ ಅಂತ ಬಹಿರಂಗವಾಗಿ ಯಾರೇ ಕೋವಿಡ್ ಸೋಂಕಿತರ ಹತ್ರ ಬಂದರೂ ಗುಂಡಾಕಿಂತ ಕರೆ ಕೊಡ್ತಾರೆ. ಇಂಥ ಒಂದು ನರಭಕ್ಷಕ ಮಾಧ್ಯಮಗಳು, ನರಹಂತಕ ಮಾಧ್ಯಮಗಳು ನಮ್ಮ ಮಧ್ಯೆ ಇದ್ದಾವೆ. ಮತ್ತೊಂದು ಕಡೆ ವಲಸೆ ಕಾರ್ಮಿಕರು ಇವತ್ತು ವಲಸೆ ಕಾರ್ಮಿಕರಿಗೂ ಮುಂಚೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು. ಇವತ್ತು ಪಾದರಾಯನಪುರದಲ್ಲಿ ಬಹುಪಾಲು ಮುಸ್ಲಿಮರಿದ್ದಾರೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಧ್ಯಮಗಳು ಮಾತಾಡ್ತವೆ. ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಯಾರೇ ಇದನ್ನು ಮಾಡಿದರೂ ಕೂಡ ಪುಂಡಾಟಿಕೆ ಇದ್ದ ಪ್ರಶ್ನೆಯಲ್ಲಿ ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ. ಈಗಾಗಲೇ ಕಾನೂನು ಕ್ರಮ ಪ್ರಾರಂಭವಾಗಿದೆ. ಕಾನೂನು ತನ್ನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟು ಅಲ್ಲಿಗೆ ಬಿಡಬೇಕು. ಇದನ್ನು ಅದರ ಆಚೆಗೆ ವಿಸ್ತರಿಸುವಂಥ ಮಾಧ್ಯಮಗಳು ಸಂದರ್ಭಗಳಲ್ಲೂ ಹೀಗೆ ಮಾಡ್ತಾರಾ? ಉದಾಹರಣೆಗೆ ನೆನ್ನೆನೆ ನೀವು ಪತ್ರಿಕೆಗಳಲ್ಲಿ ನೋಡಿದಿರಿ, ಪಾದರಾಯನಪುರದ ಘಟನೆಯ ಜೊತೆಗೆ ಬೆಂಗಳೂರಿನ 7 ಸ್ಟಾರ್ ಹೋಟೆಲ್ ಲೀಲಾ ಪ್ಯಾಲೇಸ್ನ ಎದುರುಗಡೆ ಇನ್ನೊಂದು ಘಟನೆ ನಡೆದಿದೆ. ಮಧುಮಿತಾ ಮತ್ತು ಶಕ್ತಿ ಎನ್ನುವಂತಹ ಇಬ್ಬರು ತಿಂದುಂಡು ಹೆಚ್ಚಾಗಿರುವಂತಹ ಮೇಲ್ಮಧ್ಯಮ ವರ್ಗದ ಜನ ಐಷಾರಾಮಿ ಕಾರ್ನಲ್ಲಿ ಕೂತ್ಕೊಂಡು ಕುಡಿದ ಮತ್ತಿನಲ್ಲಿ ಅನಗತ್ಯವಾಗಿ ವಾಹನ ಸಂಚಾರ ಮಾಡಬಾರದು ಅಂತೇಳಿ ಕೋವಿಡ್ ಎಚ್ಚರಿಕೆಗಳನ್ನು ಲೀಲಾ ಪ್ಯಾಲೇಸ್ ಎದುರುಗಡೆ ಬರ್ತಿದ್ದಾಗ ಪೊಲೀಸರು ಅಡ್ಡ ಹಾಕಿದ್ರೆ ಅವ್ರ ಮೇಲೇ ಅವರ ಪ್ರಾಣವನ್ನೇ ಹತ್ಯೆ ಮಾಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆ ಯಾವ ಆತಂಕವೂ ಇರಲಿಲ್ಲ. ಅವರು ಕುಡಿದ ಮತ್ತಿನಲ್ಲಿ ಜಾಲಿ ರೈಡ್ಗೆ ಬಂದಂಥವ್ರು. ಅವರು ಪೊಲೀಸರ ಪ್ರಾಣ ಹಾನಿ ಮಾಡೋದಕ್ಕೂ ಪ್ರಯತ್ನ ಪಟ್ಟರು. ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ, ಬೇರೆ ಪ್ರಶ್ನೆ. ಬಟ್ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಚರ್ಚೆಯೇ ಬರಲ್ಲ. ಯಾಕಂದರೆ ಅವರು ಮೇಲ್ಮಧ್ಯಮ ವರ್ಗದವರು, ಅವರು ಮಧುಮಿತಾ, ಅವರು ಶಕ್ತಿ, ಅವರು ನಮ್ಮ ಟಾರ್ಗೆಟ್ ಜನ ಆಗೋದಿಲ್ಲ. ಏಪ್ರಿಲ್ 14ನೇ ತಾರೀಕು ನಿಹಾಂಗ್ ಅಂತ ಒಂದು ಸಮುದಾಯಕ್ಕೆ ಸೇರುವಂಥ ಒಂದು ಕಲ್ಟ್ಗೆ ಸೇರಿರುವಂತಹ ಸಿಖ್ ಗುಂಪೊಂದು ಇದೇ ರೀತಿ ಪಂಜಾಬಿನಲ್ಲಿ ಕೋವಿಡ್ ಮುನ್ನೆಚ್ಚರಿಕೆಗಳನ್ನ ಪಾಲಿಸದೆ ಕಾರ್ನಲ್ಲಿ ಅಕ್ಕಪಕ್ಕ ಇರೋ ಕಾರ್ಗಳಿಗೆ ಡಿಕ್ಕಿ ಹೊಡ್ಕೊಂಡು ಬರ್ತಿರ್ಬೇಕಾದ್ರೆ ಪೊಲೀಸರು ಕೈ ಅಡ್ಡ ಹಾಕಿದ್ರೆ ಅವರಲ್ಲಿ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ನ ಕೈನೇ ಕತ್ತರಿಸ್ಬಿಟ್ಟ ಮನುಷ್ಯ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅದು ಬೇರೆ ಪ್ರಶ್ನೆ. ಆದರೆ ಅದು ಕೇವಲ ಆ ಒಂದು ಘಟನೆ ಆಯಿತು. ಅಷ್ಟೇ ಆಗಬೇಕದು. ಮಧುಮಿತಾ ಮತ್ತು ಶಕ್ತಿ ಮಾಡಿದಂಥ ತಪ್ಪಿಗೆ ಇಡೀ ಅವರು ಯಾವ ಸಾಮಾಜಿಕ ಹಿನ್ನೆಲೆಗೆ ಸೇರಿದವರೋ, ಯಾವ ಜಾತಿ ಧರ್ಮಕ್ಕೆ ಸೇರಿದವರೋ ಅವ್ರು ಇಡೀನ ನಾವು ಹಂಗೆ ಮಾಡಬಾರ್ದು. ಹಾಗೆ ನಿಹಾಂಗ್ ಜನ ಏನು ಮಾಡಿದ್ರಲ್ಲಿ ಕೈ ಕತ್ತರಿಸಿದ್ರು. ಆ ಪುಂಡಾಟಿಕೆ ಮಾಡಿದವ್ರನ್ನ ಹಿಡಿದು ಜೈಲಿಗೆ ಹಾಕಬೇಕು, ಕಾನೂನು ಕ್ರಮ ತಗೊಳ್ಬೇಕು. ಇಡೀ ಸಿಖ್ ಜನರಿಗೆ ಅದನ್ನು ಅನ್ವಯಿಸಬಾರ್ದು. ಮಾಧ್ಯಮಗಳು ಕೂಡ ಅದನ್ನು ಮಾಡೋದಿಲ್ಲ. ಆದರೆ ಯಾವಾಗ ಪಾದರಾಯನಪುರದಲ್ಲಾಗ್ತದೆ ಅಲ್ಲಿ ಮಾತ್ರ ಅದನ್ನು ದೊಡ್ಡದಾಗಿ ಮಾಡ್ತೀವಿ. ಇದು ಅತ್ಯಂತ ಕ್ಷುಲ್ಲಕ, ಒಂದು ಕೋಮ ವಿದ್ವೇಷ ತುಂಬುವಂತಹ ಅತ್ಯಂತ ಬೇಜವಾಬ್ದಾರಿ ಮತ್ತು ದ್ವೇಷಪೂರಿತವಾದಂಥ ಒಂದು ದೇಶದ್ರೋಹಿ ಸುದ್ದಿ ಸಂಪಾದನೆ ಮತ್ತು ಮಾಧ್ಯಮ ನೀತಿ ಅಂತ ನನಗನ್ಸುತ್ತೆ. ಅದೇ ರೀತಿ ನಮ್ಮ ಇದೇ ಕನ್ನಡ ಚಾನಲ್ನಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಪಬ್ಲಿಕ್ ಟಿವಿನಲ್ಲಿ ಅದರ ಮುಖ್ಯಸ್ಥರಾದಂಥ ರಂಗನಾಥ್ ಅವರು ಮಾತಾಡ್ತಾರೆ. ಹೊಟ್ಟೆಪಾಡಿಗೆ ಆತಂಕದಿಂದ ಮತ್ತೆ 14 ದಿವಸ ಅನೌನ್ಸ್ ಆಗಿಬಿಟ್ಟಾದಾಗ ಎಲ್ಲಪ್ಪ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಬೀದಿಗೆ ಬಂದು ಜನ ತಮ್ಮ ಹೊಟ್ಟೆಪಾಡು ತಾವು ನೋಡ್ಕೊಳ್ಳೋಕೆ ಹೊರಟ್ರೆ, ನಮ್ಮ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರು ಹೇಳ್ತಾರೆ, ಯಾಕ್ರಿ ನಿಮಗೆ ಬುದ್ಧಿ ಇಲ್ವಾ? ಈ ನಗರ ಬಿಟ್ಟು ಹೋಗ್ತೀರಾ, ಈ ನಗರಕ್ಕೆ ದ್ರೋಹ ಬೈತಿದ್ದೀರಾ ನೀವು, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯಲ್ಲ ನೀವು ಅಂತ ಅತ್ಯಂತ ಸಂವೇದನಾ ಶೂನ್ಯರಾಗಿ ಮಾಡ್ತಾರೆ. ಇಂಥ ಮಾಧ್ಯಮಗಳು ನಮ್ಮ ಹತ್ರ ಇದ್ದಾವೆ. ಮತ್ತು ಇದರ ಬಗ್ಗೆ ಹೆಚ್ಚಿಗೆ ಬೇಡ. ಈ ಮಾಧ್ಯಮಗಳಿಗೆ ನಾವಷ್ಟು ಕಿಮ್ಮತ್ತು ಕೊಡಬಾರ್ದು. ಅಸಲಿ ವಿಷಯಕ್ಕೆ ವಾಪಸ್ ಬರಬೇಕು. ಒಂದೇ ಮನವಿ, ಬಡತನವನ್ನು ಅಪರಾಧೀಕರಿಸಬೇಡಿ.
ಅಪರಾಧವನ್ನು ಕೋಮುವಾದೀಕರಿಸಬೇಡಿ. ಡೋಂಟ್ ಕ್ರಿಮಿನಲೈಸ್ ಹಂಗರ್ ಆ್ಯಂಡ್ ಡೋಂಟ್ ಕಮ್ಯುನಲೈಸ್ ದ ಕ್ರೈಮ್ಸ್. ಆಗ ಮಾತ್ರ ನಾವು ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗುತ್ತೆ. ಈಗ ನಿಜಕ್ಕೊಂದು ದೊಡ್ಡ ಗಂಭೀರವಾದಂಥ ವಿದ್ಯಮಾನ ಈ ಕೋವಿಡ್ ವಿಷಯದಲ್ಲಿ ಸಂಭವಿಸ್ತಾ ಇದೆ. ಇವತ್ತಿಗೆ 17,000ಕ್ಕೂ ಹೆಚ್ಚು ಜನ ನಮ್ಮ ಭಾರತದಲ್ಲಿ ಕೋವಿಡ್ ಸೋಂಕಿತರಾಗಿದ್ದಾರೆ. ಇದಕ್ಕಿಂತಲೂ ಜಾಸ್ತಿ ಇರುತ್ತೆ. ನಾವು ಲಕ್ಷಗಳಲ್ಲೇ ನಿರೀಕ್ಷಿಸಬೇಕು ಭಾರತದಲ್ಲಿ. ಈಗ ನಿಧಾನಕ್ಕೆ ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಈಗ ನಮ್ಮ ಕರ್ನಾಟಕದಲ್ಲಿ 10 ಲಕ್ಷ ಜನರಿಗೆ 200-250 ಮಾಡ್ತಾ ಇದ್ದೀವಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋ ಪ್ರಕಾರ 10 ಲಕ್ಷ ಜನರಿಗೆ 20,000 ಟೆಸ್ಟ್ ಮಾಡಬೇಕು. ನಮ್ಮ ಕೈಲಿ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ 1,000-2,000 ಮಾಡ್ತಿದ್ದಾಗೇ ಈ ಸಂಖ್ಯೆ ಜಾಸ್ತಿ ಆಗುತ್ತೆ. 17,000 ಜನರಲ್ಲಿ 500ಕ್ಕೂ ಹತ್ತತ್ರ 600 ಜನ ಈಗಾಗಲೇ ಇದಕ್ಕೆ ಬಲಿಯಾಗಿದ್ದಾರೆ. ಒಂದು 3,000 ಜನ ಇದರಲ್ಲಿ ಬಚಾವಾಗಿದ್ದಾರೆ. ಈಗಾಗಲೇ ಇದು ಒಂದು ಕಡೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳೇ ಹೇಳ್ತವೆ ಇದು ಸಮೂಹ ಮಟ್ಟಕ್ಕೆ ತಲುಪಾಗಿದೆ. ಅವರು ವಿಮಾನದಿಂದಲೇ ಬರಬೇಕಾಗಿಲ್ಲ, ವಿಮಾನದಿಂದ ಬಂದವರಿಂದಲೇ ನೇರವಾಗಿ ಸಂಪರ್ಕ ಇರಬೇಕಾಗಿಲ್ಲ. ಈಗಾಗಲೇ ಸಮುದಾಯದ ಮಟ್ಟಕ್ಕೆ ಅದು ಬಂದಾಗಿದೆ. ಸೊ ಹೀಗಾಗಿ ಅದು ವಿಸ್ತೃತವಾಗಿ ವ್ಯಾಪಕ ಆಗ್ತದೆ ಅಂತಂದರೆ, ವ್ಯಾಪಕ ಆದವ್ರಿಗೆಲ್ಲ ನಾವು ಪದೇ ಪದೇ ಚರ್ಚೆ ಮಾಡ್ತಿರೋ ಹಂಗೆ ಅವರೆಲ್ಲರಿಗೂ ಕಾಯಿಲೆ ಉಲ್ಫಣಿಸುತ್ತೆ ಅಂತಲ್ಲ, ಅವರೆಲ್ಲರೂ ಕೂಡ ವೆಂಟಿಲೇಟರ್ ಬೇಕಾಗುತ್ತೆ ಅಂತಲ್ಲ, ಬಟ್ ದೊಡ್ಡ ಮಟ್ಟದಲ್ಲಿ ಬರುತ್ತದು. ಈಗ ನಾನು ಹೇಳೋಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದ ಕೆಲವು ಕಡೆ ನಡೆದಿರುವಂಥ ಒಂದು ಈ 2-3 ದಿನಗಳ ಅಧ್ಯಯನದ ಪ್ರಕಾರ ಗೊತ್ತಾಗಿರೋದೇನಪ್ಪ ಅಂತಂದರೆ, ಯಾರು ಕುಬೇರರು ವಿಮಾನದಿಂದ ಈ ಒಂದು ಕಾಯಿಲೆಯನ್ನು ಹೊತ್ತು ತಂದರು, ಯಾರನ್ನು ಕ್ವಾರಂಟೈನ್ ಮಾಡಲಾಯಿತು, ಅವ್ರಿಗೆ ಸರಿಯಾದಂಥ ಶುಶ್ರೂಷೆ, ಸರಿಯಾದಂಥ ಆರೈಕೆ ಮತ್ತು ಅವರ ಮನೆಯ ಪರಿಸರದಲ್ಲೇ ಅವರು ದೊಡ್ಡ ದೊಡ್ಡ ಮೇಲ್ಮಧ್ಯ ವರ್ಗದವರೇ ಆಗಿರೋದ್ರಿಂದ ಅವರು ತಮ್ಮ ಮನೆಯ ವೃದ್ಧರಿಂದ ತಾವು ದೂರ ಇದ್ಕೊಂಡು ತಮಗೂ ಕೂಡ ಸೆಪರೇಟಾಗಿ ಮನೆ ಇಟ್ಕೊಂಡು ಈಗಾಗಲೇ ಪತ್ರಿಕೆಗಳಲ್ಲೂ ಹೇಳೋಂಗೆ ಒಳ್ಳೆಯ ಆಹಾರ, ಒಳ್ಳೆಯ ಆರೈಕೆಯನ್ನು ಪಡ್ಕೊಂಡು ಬಚಾವಾಗ್ತಾ ಇದ್ದಾರೆ. ಒಳ್ಳೆಯದು, ಶುಭಾಶಯಗಳನ್ನು ನಾವು ಅವ್ರಿಗೆ ಹೇಳಬೇಕು. ಆದರೆ ಇವತ್ತು ಬಲಿಯಾಗಿರೋ 600 ಜನರ ಸಾಮಾಜಿಕ ಹಿನ್ನೆಲೆಯನ್ನು ನೀವು ನೋಡಿದ್ರೆ, ಯಾರು ಬಡತನದ ಹಿನ್ನೆಲೆಯಿಂದ ಬಂದಿದ್ದಾರೆ, ಯಾರು ಸ್ಲಮ್ಗಳಲ್ಲಿದ್ದಾರೆ, ಯಾರಿಗೆ ನೇರವಾಗಿ ವೈದ್ಯಕೀಯ ಉಪಚಾರಗಳಿಲ್ಲ, ಈಗಾಗಲೇ ಯಾರು ಇತರ ಬೇರೆ ಕಾಯಿಲೆಗಳಿಂದ ನರಳ್ತಿದ್ದಾರೆ. ಕಾಯಿಲೆ ಅಂದರೆ ನಾನು ಹೇಳ್ತಿರೋದು ಕ್ಯಾನ್ಸರು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಸಿಂಪಲ್ ಮಲೇರಿಯಾ, ಡಯೇರಿಯಾ ಅಂದರೆ ಅಪೌಷ್ಟಿಕತೆಯಿಂದ ಬಡತನದಿಂದ ಬರುವಂತಹ ಕಾಯಿಲೆಗಳಿಂದ ನರಳ್ತಿದ್ದಾರೆ. ಅವ್ರಿಗೆ ಕೋವಿಡ್ ಕಾಯಿಲೆ ಬಂದು ತಟ್ತಾ ಇದೆ. ಉದಾಹರಣೆಗೆ ಮಹಾರಾಷ್ಟ್ರ ಇವತ್ತು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಕೋವಿಡ್ ಸೋಂಕಿತರನ್ನು ಹೊಂದಿದೆ. ಅದರಲ್ಲಿ ನಿಧಾನಕ್ಕೆ ಹೆಚ್ಚುತ್ತಿರೋ ಸಂಖ್ಯೆ ಎಲ್ಲಪ್ಪ ಅಂತಂದರೆ ಧಾರಾವಿ ಮತ್ತು ವರ್ಲಿನಲ್ಲಿ. ಧಾರಾವಿ ಮತ್ತು ವರ್ಲಿ ಎರಡೂ ಕೂಡ ಅತ್ಯಂತ ಬಡ ಜನರು, ನಿರ್ಗತಿಕರು, ಕೆಳಮಧ್ಯಮ ವರ್ಗದಲ್ಲಿ ಬಾಳಿಸುವಂಥ ಸ್ಲಮ್. ಧಾರಾವಿ ಇಡೀ ಏಷ್ಯಾದ ಅತಿ ದೊಡ್ಡ ಸ್ಲಮ್ಮು. ಈಗಾಗಲೇ ಅಲ್ಲಿ 150ಕ್ಕೂ ಹೆಚ್ಚು, ಕೇವಲ ಒಂದು ವಾರದಲ್ಲಿ 150ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ. ಮತ್ತು ಬೇರೆ ಯಾವುದೇ ಪ್ರದೇಶಗಳಿಗಿಂತ ಪತ್ತೆಯಾದ ಸೋಂಕಿಗೂ ಹಾಗೂ ಅದರಿಂದ ಸಾವಿನ ಸಂಖ್ಯೆಗೂ ಏನು ಅನುಪಾತ ಇದೆ ಅದೆಲ್ಲಕ್ಕಿಂತ ಹೆಚ್ಚು ದೊಡ್ಡಿನ ಅನುಪಾತ ಧಾರಾವಿ ಮತ್ತು ವರ್ಲಿಗಳಲ್ಲಿ ಕಾಣಸಿಗ್ತಾ ಇದೆ. ಅಂದರೆ ನಿಮಗೆ 100 ಜನರಿಗೆ ಭಾರತದ ಇತರ ಕಡೆ ಸೋಂಕು ಹಬ್ತು ಅಂತಂದರೆ ಅವರಲ್ಲಿ ಒಬ್ಬರೋ ಇಬ್ಬರು ಸಾಯ್ತಾರೆ. ಆದರೆ ಧಾರಾವಿ ಅಂತ ಸ್ಲಮ್ಮಲ್ಲಿರೋ ಜನಕ್ಕೆ ಬಂದರೆ 100 ಜನಕ್ಕೆ ಸೋಂಕು ಹತ್ತಿದ್ರೆ 15ರಿಂದ 16 ಜನ ಸಾಯ್ತಾ ಇದ್ದಾರೆ. ವರ್ಲಿನಲ್ಲಿ ಸಾಯ್ತಾ ಇದ್ದಾರೆ. ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಬಡಜನ ಜಾಸ್ತಿ ಸಾಯ್ತಾ ಇದ್ದಾರೆ. ಸಮುದಾಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಥರ ಹಬ್ತಾ ಇದೆ. ಯಾಕಂತಂದರೆ ಈಗ ಮುಂದಿನ ಅಲೆ ಏನು ಬರುತ್ತೆ, ಟೆಸ್ಟ್ಗಳು ಜಾಸ್ತಿ ಆಗ್ತಿದ್ದಂಗೆ ಮುಂದಿನ ಅಲೆ, ಸೋಂಕಿತರ ಅಲೆ ಯಾರಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಅದು ಸ್ಲಮ್ಮಲ್ಲಿರೋರು, ಬಡವರು, ಬಡ ಮಧ್ಯಮ ವರ್ಗದವರು, ವಲಸೆ ಕಾರ್ಮಿಕರು. ಏನು ವಲಸೆ ಕಾರ್ಮಿಕರು ಹಳ್ಳಿಗೆ ಹೋಗಿದ್ದಾರೆ, ಅವರಿಂದಾಗಿ ಸೋಂಕೇನು ಮುಂದೆ ಹರಡಿ ತಮ್ಮದೆಲ್ಲ ತಪ್ಪಿಗೆ. ವಲಸೆ ಕಾರ್ಮಿಕರೇನು ಅಮೇರಿಕದಿಂದ ಬಂದಂಥವರಲ್ಲ, ಅಮೇರಿಕದಿಂದ ಬಂದವರು ಅವ್ರಿಗೆ ತಗಲಿಸಿದ್ರು. ಇವರು ಹೊಟ್ಟೆ ಪಾಡಿಗೆ ಏನು ವಾಪಸ್ ಹೋಗ್ತಿದ್ದಾರೆ, ಅವ್ರಿಗೂ ಕೂಡ ಇವೆಲ್ಲವೂ ಹಬ್ತದೆ. ಈಗ ನಾವು ಇದಕ್ಕೆ ತಯಾರಾಗಿದ್ದೀವ? ಏನಾಗುತ್ತೆ ಬರೋ ದಿನಗಳಲ್ಲಿ ಅಂತಂದರೆ, ಕುಬೇರರ ಕಾಯಿಲೆಯಾಗಿದ್ದಂಥ ಕೋವಿಡ್ ನಿಧಾನಕ್ಕೆ ಕುಬೇರರು ಕ್ವಾರಂಟೈನ್ ಆಗಿ ಬಚಾವಾಗ್ತಾರೆ. ಅಥವಾ ಅದು ಅವರಲ್ಲೂ 10-20 ಜನ ಬಲಿಯಾಗ್ಬೋದು, 10% 20% ಜನ ಬಲಿಯಾಗ್ಬೋದು. ಆದರೆ ಅವರೇನು ಬಂದು ಇವತ್ತು ಈ ದೇಶದ ಬಡಪಾಯಿಗಳಿಗೆ ಹತ್ತಿಸಿರ್ತಾರೆ, ಅವರಲ್ಲಿ 100ಕ್ಕೆ 50 ಭಾಗ
ಬಚಾವಾಗೋದು ಕಷ್ಟ. ಯಾಕಪ್ಪ ಅಂದರೆ ಅವರು ಕೇವಲ ಕೋವಿಡ್ನ ಮಾತ್ರ ಎದುರಿಸಬೇಕಾಗಿಲ್ಲ. ಇವತ್ತು ಈ ಲಾಕ್ಡೌನ್ ಏನಾಗಿದೆ, ಈಗಾಗಲೇ 30 ದಿವಸದ ಹತ್ತತ್ರ ಬರ್ತಾ ಇದ್ದೀವಿ ನಾವು. ಈ ಲಾಕ್ಡೌನಿಂದಾಗಿ ಅವರ ಹೊಟ್ಟೆಪಾಡು, ಉಳಿತಾಯ, ಆದಾಯ, ಅವರು ವಾಸ ಮಾಡೋ ಪರಿಸ್ಥಿತಿನಲ್ಲಿ ಯಾವುದೇ ರೀತಿ ಕ್ವಾರಂಟೈನ್ ಸಾಧ್ಯ ಇಲ್ಲ, ಐಸೋಲೇಷನ್ ಸಾಧ್ಯ ಇಲ್ಲದಿರೋ ಪರಿಸ್ಥಿತಿನಲ್ಲಿ, ಹೊಟ್ಟೆ ತುಂಬ ಊಟ ಇಲ್ದಿರೋ, ಸರಿಯಾದ ಸ್ವಚ್ಛ ಕುಡಿಯುವ ನೀರು ಇಲ್ದಿರೋ ಸಂದರ್ಭದಲ್ಲಿ ಏನು ಬದುಕ್ತಾ ಇದ್ದಾರೆ. ಹಸಿವಿನಿಗೆಯಿಂದ ಬರುವಂತಹ ಕಾಯಿಲೆಗಳು, ಅದರ ಜೊತೆಗೆ ಕೋವಿಡ್ಡು, ಇವ ಮೂರರ ಡೆಡ್ಲಿ ಟ್ರಿನಿಟಿ ಏನಿದೆ ಅಂದರೆ ಅತ್ಯಂತ ಅಪಾಯಕಾರಿ ಮಾರಣಾಂತಿಕ ತ್ರಿವಳಿಗಳೇನಾಗ್ತಾ ಇದ್ದಾವೆ, ಇದು ಬರಲಿರುವ ದಿನಗಳಲ್ಲಿ ಭಾರತಕ್ಕೆ ದೊಡ್ಡ ಸವಾಲಾಗ್ತದೆ. ಕೋವಿಡನ್ನು ನಾವು ನಿಯಂತ್ರಿಸಬೇಕು ಅಂತಂದರೆ ಹಸಿವನ್ನು ಫಸ್ಟು ನಾವು ನಿವಾರಣೆ ಮಾಡಬೇಕಾಗತ್ತೆ. ಇದು ನಮ್ಮ ಕೈನಲ್ಲಿದೆ. ಸರ್ಕಾರ ಇದಕ್ಕೆ ಸಜ್ಜಾಗಬೇಕು. ಮೇಲ್ಮಧ್ಯಮ ವರ್ಗದವರಿಗೆ ಇವಾಗಲೇ ಯಾರಿಗೆ ಬಂದಿದೆ ಅವ್ರಿಗೆ ಕೊಡ್ತಿರೋಂಥ ಎಲ್ಲ ಮುನ್ನೆಚ್ಚರಿಕೆಗಳನ್ನು, ಅವರು ಕೊಡ್ತಿರೋ ಎಲ್ಲವನ್ನೂ ನಾವು ಮಾಡಲೇಬೇಕು, ಮುಂದುವರಿಸಬೇಕು. ಆದರೆ ಮುಂದಿನ ಅಲೆ ಏನು ಬರ್ತದೆ ಅದಕ್ಕೆ ನಾವು ಈಗಲೇ ಜಾಗೃತಗೊಳ್ಳಬೇಕು. ಏನು ವಲಸೆ ಕಾರ್ಮಿಕರ ಬಗ್ಗೆ ಮಾರ್ಚ್ 24ನೇ ತಾರೀಕು ಆತಂಕದಿಂದ ದಾರಿನಲ್ಲಿ ನಡ್ಕೊಂಡು ಹೊರಟರು. ಸುಮಾರು ಒಂದು 50-60 ಜನ, 130 ಜನ ಸತ್ತರು ಅನ್ನೋ ವರದಿಗಳು ಹೇಳ್ತಾ ಇದ್ದಾವೆ. ಈ ವಲಸಿಗರನ್ನ ಹಳ್ಳಿಗೂ ಹೋಗಕ್ಕೆ ಬಿಡದೆ ಅಲ್ಲಲ್ಲಿ ಕೆಲವು ಕ್ಯಾಂಪ್ಗಳಲ್ಲಿ ಇಟ್ಟಿದ್ದಾರೆ. ಆಯಾ ರಾಜ್ಯಗಳ ಜವಾಬ್ದಾರಿಗೆ ಬಿಟ್ಟುಬಿಡಲಾಗಿದೆ. ಕೇರಳ ಒಂದನ್ನು ಬಿಟ್ಟರೆ ಮಿಕ್ಕ ಎಲ್ಲ ರಾಜ್ಯಗಳಲ್ಲಿ ವಲಸೆ ಕಾರ್ಮಿಕರ ಪರಿಸ್ಥಿತಿ ಅತ್ಯಂತ ದುರ್ಬರವಾಗಿದೆ. ಒಂದು ಅಧ್ಯಯನದ ಪ್ರಕಾರ ಇವತ್ತು ವಲಸೆ ಕಾರ್ಮಿಕರು ಎಲ್ಲೆಲ್ಲಿ ಸಿಗಾಕೊಂಡಿದ್ದಾರೆ ಅವರಲ್ಲಿ 90% ಜನರಿಗೆ ದಿನನಿತ್ಯ ಒಂದು ಹೊತ್ತಿನ ಊಟವೂ ಸಿಗೋದು ಕಷ್ಟ ಆಗಿದೆ. 2 ಹೊತ್ತು ಊಟ ಮಾಡ್ತಿರೋರು ತುಂಬ ಕಡಿಮೆ ಆಗಿದ್ದಾರೆ. ಅಲೆಮಾರಿಗಳು, ಆದಿವಾಸಿಗಳು, ಬೀದಿ ಕಾರ್ಮಿಕರ ಕಥೆ, ಬೀದಿ ಪಾಲಾಗಿರುವಂಥ ನಿರ್ಗತಿಕರ ಕಥೆ ಅಂತೂ ಮಾತಾಡಲೇಬೇಕಾಗಿಲ್ಲ. ಈ ವಲಸೆ ಕಾರ್ಮಿಕರ ಹತ್ರ 100-200 ರೂಪಾಯಿಗಳಿಗಿಂತ ಹೆಚ್ಚಿಗೆ ದುಡ್ಡು ಉಳ್ಕೊಂಡಿಲ್ಲ. ಇವ್ರನ್ನ ಹಳ್ಳಿಗೂ, ಅವರು ಈ ನಗರ ಅವ್ರಿಗೆ ಕೈ ಕೊಡ್ತು, ಸರ್ಕಾರ ಕೈ ಕೊಡ್ತು, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಕೈ ಕೊಡ್ತು. ತಮ್ಮ ಹಳ್ಳಿನಲ್ಲಿ ತಮ್ಮ ಸಂಬಂಧಗಳು ಏನಿತ್ತು, ಹಳೆಯ ಸಾಂಪ್ರದಾಯಿಕ ಸಂಬಂಧಗಳು, ಅದೆಂಗಾದರೂ ತಮ್ಮನ್ನು ಬದುಕಿಸುತ್ತೆ ಅಂತ ಹೋದರೆ ಅವ್ರನ್ನ ನಾವು ಹಳ್ಳಿಗೆ ಹೋಗೋಕ್ಕೂ ಬಿಡಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ನಿನ್ನೆ 20ನೇ ತಾರೀಕಿಂದ ಕೇಂದ್ರ ಸರ್ಕಾರ ಕೆಲವು ಗೈಡ್ಲೈನ್ಸ್ ಕೊಟ್ಟಿದೆ, ಕೆಲವು ಸಡಿಲ ಮಾಡಿದ್ದೇವೆ ಅಂತ ಹೇಳ್ತದೆ. ಇವತ್ತು ಪತ್ರಿಕೆಯಲ್ಲಿ ಹೇಳ್ತಾರೆ, ಈ ವಲಸೆ ಕಾರ್ಮಿಕರು ಎಲ್ಲಿ ಹೋಗಿ ತಾವು ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ನೋಂದಾಯಿಸ್ಕೋಬೇಕಂತೆ. ನಾನು ಹೋಗ್ಬಿಟ್ಟು ಟಾಟಾ ಹತ್ರನೇ ಕೆಲಸಕ್ಕೆ ಸೇರಬೇಕು, ಅಂಬಾನಿ ಹತ್ರ ಕೆಲಸಕ್ಕೆ ಸೇರಬೇಕು ಅಂತ ನನಗೆ ಆಸೆ ಇರ್ಬೋದು, ಅಲ್ಲಿ ಕೆಲಸ ಇರಬೇಕಲ್ಲ. ಎಲ್ಲಿ ಇವರು ಕೆಲಸ ಮಾಡ್ತಿದ್ರು ಕಾಂಟ್ರಾಕ್ಟ್ ವರ್ಕರ್ಸ್ ಆಗಿ, ದಿನಗೂಲಿ ಕಾರ್ಮಿಕರಾಗಿ ಆ ಕಾರ್ಖಾನೆಗಳೇ ಮುಚ್ಕೊಂಡಿದ್ದಾವೆ. ಸಣ್ಣ ಪುಟ್ಟ ಕಾರ್ಖಾನೆಗಳಿಗೆ ಸಂಬಳ ಕೊಡೋದಕ್ಕೆ ಕಾಸಿಲ್ಲ. ಇವು ಹೆಂಗೆ ಚೇತರಿಸ್ಬೇಕು? ಈ ಸವಾಲು ನಾವು ಹೆಂಗೆ ಎದುರಿಸ್ತೀವಿ? ಹಳ್ಳಿನಲ್ಲಿ ಇವತ್ತು ರಾಬಿ ಬೆಳೆ ಬಂದಿದೆ, ಕಟಾವಾಗಬೇಕಾಗಿದೆ. APMC ಮಂಡಿಗಳು ತೆಗಿಬೇಕು, ವಾಹನಗಳು ಬೇಕು, ವಾಹನಕ್ಕೆ ಡ್ರೈವರ್ ಬೇಕು, ಕ್ಲೀನರ್ ಬೇಕು, ಕಟಾವು ಮಾಡೋದಕ್ಕೆ ಕೂಲಿಗಳು ಬೇಕು, ಕೂಲಿಗೆ ಕೊಡೋದಕ್ಕೆ ದುಡ್ಡಿರಬೇಕು. ಸಣ್ಣ ರೈತರು, ನಮ್ಮ ದೇಶದಲ್ಲಿ ಸಣ್ಣ ರೈತರೇ ಜಾಸ್ತಿ. 80% 2 ಎಕರೆಯಿಂದ 10 ಎಕರೆ ತನಕ ಇರೋವಂಥವ್ರು ಮಾತ್ರ ನಮ್ಮ ಹಳ್ಳಿಗಳಲ್ಲಿರುವಂಥ ಜನ. ಅವ್ರ ಹತ್ರ ಕೂಡಿಟ್ಟ ಹಣ ಇಲ್ಲ. ಸರ್ಕಾರ ಬ್ಯಾಂಕ್ಗಳಿಂದ ಸಾಲವನ್ನು ಕೊಡ್ತಿಲ್ಲ. 80% ರೈತರು ಈ ಬ್ಯಾಂಕ್ಗಳಿಂದ ಸಾಲ ತಗೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ. ಕೂಲಿಗೆ ಎಲ್ಲಿಂದ ಕೊಡ್ತಾರೆ ಅವರು? ಕೂಲಿಗೆ ಹಣ ಎಲ್ಲಿಂದ ತರ್ತಾರೆ? ಇವೆಲ್ಲವನ್ನು ಹೆಂಗೆ ನಾವು ನಿವಾರಣೆ ಮಾಡೋದಕ್ಕೆ ದಾರಿ ಇದೆ. ಸರ್ಕಾರ ಮೊದಲು ಇದನ್ನು ಮುಂಗಾಣಿಕೆಯನ್ನು ಹೊಂದಿರಬೇಕು. ಇದು ಬರುತ್ತೆ, ಮುಂದಿನ ಸವಾಲುಗಳಾಗಿ ಬರುತ್ತಿದ್ದು. ನನ್ನ ಪ್ರಕಾರ ಇವೆಲ್ಲಕ್ಕೂ ನಮ್ಮ ಹತ್ರ ಪರಿಹಾರ ಇದೆ. ಏನು ಪರಿಹಾರ ಇದೆ? ಮೊದಲು ಯಾರನ್ನೂ ಕೂಡ ಹಸಿವಿನಿಂದ ಸಾಯೋದಕ್ಕೆ ನಾವು ಬಿಡಬಾರ್ದು ಅನ್ನೋಂಥ ದೃಢ ತೀರ್ಮಾನ ತೆಗೆದುಕೊಳ್ಬೇಕು. ಮೊದಲನೇದಾಗಿ ವಲಸೆ ಕಾರ್ಮಿಕರಿಂದ ನಾವು ಪ್ರಾರಂಭ ಮಾಡೋದಾದರೆ, ವಲಸೆ ಕಾರ್ಮಿಕರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೇ ಅವರಿಗೆ 3 ಹೊತ್ತು ಊಟವನ್ನು ಕೊಡೋದಕ್ಕೆ ಬೇಕಾಗಿರುವಂಥ ಆಹಾರ ಧಾನ್ಯಗಳ ದಾಸ್ತಾನು ನಮ್ಮ ಹತ್ರ ಇದೆ. ಈ ದೇಶದ 130 ಕೋಟಿ ಜನರಿಗೂ ಕೂಡ ಇಡೀ 1 ವರ್ಷಕ್ಕೆ ಏನು ಬಿಟ್ಟಿ ಊಟ ಕೊಡೋಷ್ಟು ಆಹಾರ ಧಾನ್ಯಗಳು, ಗೋಧಿ, ಅಕ್ಕಿ ಸಂಗ್ರಹ ನಮ್ಮ FCI ದಾಸ್ತಾನುಗಳಿದೆ. 7.7 ಕೋಟಿ ಟನ್ ಅಷ್ಟಿದೆ. ಈಗ ರಾಬಿ ಫಸಲು ಬರ್ತಾ ಇದೆ, ಬೆಳೆ ಬಂಪರ್ ಫಸಲು ಬರ್ತಾ ಇದೆ. ಯಾವತ್ತಿಗೂ ಕೂಡ ನಮ್ಮ FCI ಗೋಡೌನ್ಗಳಲ್ಲಿ ಇಷ್ಟು ಅಕ್ಕಿ ಮತ್ತು ಗೋಧಿಗಳ ದಾಸ್ತಾನು ಇರ್ತಿರಲಿಲ್ಲ. ಇದನ್ನು ಕನಿಷ್ಠ 3 ತಿಂಗಳ ಕಾಲ ಎಲ್ಲ ಬಡವರಿಗೂ ಕೂಡ, ಅವನು ಬಡವನ ಶ್ರೀಮಂತನ, ಯಾಕಂದರೆ ಇವತ್ತು ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸಕ್ಕೆ ಬಡವ ಅಥವಾ BPL ಮತ್ತು APL ಅಂತ ಏನು ನಾವು ಕೃತಕ ವಿಂಗಡಣೆ ಮಾಡ್ಕೊಂಡಿದ್ದೀವಿ, ದೊಡ್ಡ ವ್ಯತ್ಯಾಸ ಇಲ್ಲ. BPLನವನು ನಿರ್ಗತಿಕನಾಗಿದ್ದ, APLನವನಿಗೆ ಏನೋ ಒಂದು ಕೆಲಸಕ್ಕೆ ಹೋಗ್ತಿತ್ತು, ಆದಾಯ ಬರ್ತಿತ್ತು. 30-32 ದಿವಸದಿಂದ ಅವತ್ತ ನಂತರ ಕೆಲಸ ಇಲ್ಲ. ಆದ್ದರಿಂದ 80% APLಗಳೆಲ್ಲ BPLಗಳಾಗಿ ಕೂತಿದ್ದಾರೆ ಇವತ್ತು. ಹೀಗಾಗಿ
ಆಹಾರ ವಿತರಣೆಯನ್ನು ಮುಂದಿನ 3 ತಿಂಗಳಿಗಾದರೂ, ಇಡೀ ವರ್ಷಕ್ಕಲ್ಲ ಮುಂದಿನ 3 ತಿಂಗಳಿಗಾದರೂ ಸಂಪೂರ್ಣ ಸಾರ್ವತ್ರೀಕರಣ ಮಾಡಬೇಕು. ಅದನ್ನು ಎಲ್ಲರಿಗೂ ಹಂಚೋ ಥರದ್ದೊಂದು ವ್ಯವಸ್ಥೆ ಆಗಬೇಕು. ಇವತ್ತು ವಲಸೆ ಕಾರ್ಮಿಕರೆಲ್ಲರೂ ಕೂಡ ಮೇ 3ಕ್ಕೆ ನೀವು ಲಾಕ್ಡೌನ್ನ ತೆಗೆದ ತಕ್ಷಣ ವಲಸೆ ಕಾರ್ಮಿಕರು ಮೊಟ್ಟ ಮೊದಲು ಮನೆಗೆ ಹೋಗ್ತಾರೆ, ಹಳ್ಳಿಗಳಿಗೆ ಹೋಗ್ತಾರೆ. ಆಗ ದೊಡ್ಡ ರಶ್ ಆಗೋದ್ರ ಬದಲಿಗೆ ಈಗಲೇ ಅವ್ರನ್ನ ಹಂತ ಹಂತವಾಗಿ ಮನೆ ಸೇರಿಸೋ ವ್ಯವಸ್ಥೆ ಆದರೂ ಮಾಡಬೇಕು. ಈ ನಗರಗಳು ಮೋಸ ಮಾಡಿದೆ, ಪಟ್ಟಣ ಮೋಸ ಮಾಡಿದೆ, ಸರ್ಕಾರ ಕೈ ಕೊಟ್ಟಿದೆ. ಅವ್ರಿಗೆ ಮತ್ತೆ ನಗರಕ್ಕೆ ಬರೋದಕ್ಕೆ ಮನಸ್ಸಾಗೋ ತನಕ ಅವ್ರು ಮತ್ತೆ ಹಳ್ಳಿಗಳಿಗೆ ಹೋಗ್ತಾರೆ. ಒಳ್ಳೆ ಮಳೆ ಬಂದರೆ ಯಾರಾದರೂ ಜಮೀನು ಕೊಟ್ಟರೆ ದುಡ್ಕೊಂಡು ಹಳ್ಳಿನಲ್ಲಿರ್ತಾರೆ. ಸದ್ಯಕ್ಕಂತೂ ನಗರಗಳಿಗೆ ವಾಪಸ್ ಬರೋದಿಲ್ಲ. ಹಳ್ಳಿನಲ್ಲಿ ಬೇರೆ ಥರ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡು ಈ ಎಲ್ಲ ರಾಜ್ಯಗಳು ಕೂಡ ಈ ಸಮಸ್ಯೆಯನ್ನು ಅವರವರ ಯಾಕಂದರೆ ಆ 3 ರಾಜ್ಯಗಳಿಂದಲೇ ಪಶ್ಚಿಮ ಬಂಗಾಳ ಈ 4 ರಾಜ್ಯಗಳಿಂದಲೇ ಅತಿ ಹೆಚ್ಚು ವಲಸಿಗರು ದಕ್ಷಿಣ ರಾಜ್ಯಗಳಿಗೆ ಬಂದಿರೋದು. ಇವರೆಲ್ಲ ವಾಪಸ್ ಅಲ್ಲಿಗೆ ಹೋಗ್ತಾರೆ. ನಮ್ಮ ಉತ್ತರ ಕರ್ನಾಟಕದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗೋವಾಗೆ, ಬೆಂಗಳೂರಿಗೆ, ಮಂಗಳೂರಿಗೆ, ಉಡುಪಿಗೆ ವಲಸೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಓಡೋಗ್ತಾರೆ. ಆಯಾ ಹಳ್ಳಿಗಳಲ್ಲಿ ಅವರಿಗೆ ಆದಾಯವನ್ನು ಸೃಷ್ಟಿ ಮಾಡುವಂಥ, ಹೊಟ್ಟೆಪಾಡವನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಏನಿದೆ ನಮ್ಮ ಹತ್ರ, ವ್ಯವಸ್ಥೆ ಮಾಡಬಹುದು ನಾವು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದು ಪ್ರತಿಯೊಬ್ಬ ಯಾರೇ ಜಾಬ್ ಕೇಳಿದ್ರು ಕೂಡ 100 ದಿವಸಕ್ಕೆ ಅಂತಿತ್ತು. ಇವಾಗ ಏನು 202 ರೂಪಾಯಿ ಕೊಡ್ತಾಯಿದ್ರು. ಆದರೆ ಇವತ್ತು ನಾನು ಕೆಲಸ ಮಾಡಿದ್ರೆ 15 ದಿವಸದ ನಂತರ ನನಗೆ ಕೂಲಿ ಸಿಗ್ತಾಯಿತ್ತು. ಹಂಗೆ ಮಾಡ್ದಿರ ಇವರೆಲ್ಲ ಹಳ್ಳಿಗಳಿಗೆ ಹೋಗ್ತಾರೆ. ಹಳ್ಳಿನಲ್ಲಿ ದೊಡ್ಡ ಹಾಹಾಕಾರ ಶುರುವಾಗುತ್ತೆ ಬರೋ ದಿನಗಳಲ್ಲಿ. ಅವರ ಹಸಿವನ್ನು ತಡೆದು ಅವರೇ ಕೋವಿಡನ್ನು ಎದುರಿಸೋಷ್ಟ ಶಕ್ತಿಯನ್ನು ಅವ್ರಿಗೆ ಕೊಡಬೇಕು ಅಂತಂದರೆ ನರೇಗಾವನ್ನು ಇಡೀ ಮುಂದಿನ 1 ವರ್ಷ ಕಾಲಕ್ಕಾದರೂ ಕೂಡ 365 ದಿವಸ ಯಾರು ಜಾಬನ್ನು ಕೇಳ್ತಾರೋ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡೋದಕ್ಕೆ, ಕನಿಷ್ಠ 250 ರೂಪಾಯಿ ಕೂಲಿಯನ್ನು ಕೊಡುವುದಕ್ಕೆ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು. ಇದಕ್ಕೆ ಇಡೀ ದೇಶದ ಮಟ್ಟದಲ್ಲಿ ನಮಗೆ ಬೇಕಾಗೋದು ಕೇವಲ 2 ಲಕ್ಷ ಕೋಟಿ. ಇನ್ನು ಅದರಲ್ಲಿ ಒಂದಷ್ಟು ಜನ, ಇದು ಬರೀ ಗ್ರಾಮೀಣ ಮಟ್ಟಕ್ಕೆ ಮಾತ್ರ ಅಲ್ಲ, ನಗರದಲ್ಲೂ ಒಂದು ನರೇಗಾ ಶುರುವಾಗಬೇಕು. ನಗರದ ಸ್ಲಮ್ಮುಗಳಲ್ಲಿ, ಬಡ ಮಧ್ಯಮ ವರ್ಗಗಳಿರುವಂಥ ಪ್ರದೇಶದಲ್ಲಿ ಕೆಲಸ ಕೇಳಿದವರಿಗೆ ಯಾವುದಾದ್ರೂ ಉತ್ಪಾದಕ ಕೆಲಸ ಕೊಟ್ಟು, ಕೆಲಸದ ಮೂಲಕ ಕೂಲಿಯನ್ನು ಕೊಟ್ಟು ಅವರು ಹಸಿವಿನಿಂದ ಸಾಯದಂತೆ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮುಂದಿದೆ. ನಗರದ ನರೇಗಾ ಶುರು ಮಾಡೋದಕ್ಕೆ ಇನ್ನೊಂದು 60,000 ಕೋಟಿ ರೂಪಾಯಿ ಬೇಕು. 2 ಲಕ್ಷ ಕೋಟಿ, ಮತ್ತು 60,000 ಕೋಟಿ, 2.6 ಲಕ್ಷ ಕೋಟಿ ಬೇಕಾಗುತ್ತೆ. ಇದಲ್ಲದಿರ ನಗರಗಳಿಗೆ ವಾಪಸ್ ಬಂತು ಅಂತಂದರೆ ಈ ದೇಶದಲ್ಲಿ 94% ಜನ ಕೆಲಸ ಮಾಡುವಂಥದ್ದು ಸಣ್ಣ, ಮಧ್ಯಮ ಮತ್ತು ಅತಿ ಸಣ್ಣ ಕಾರ್ಖಾನೆಗಳಲ್ಲಿ. ಈ ಸಣ್ಣ, ಅತಿ ಸಣ್ಣ ಕಾರ್ಖಾನೆಗಳ ಮಾಲೀಕರು ಹೌದು, ಉದ್ಯೋಗಿಗಳು ಹೌದು. ಅವ್ರುಗಳಿಗೆ ಈ ಒಂದು ಲಾಕ್ಡೌನಿಂದಾಗಿ ಮೊದಲೇ ಮಾರ್ಕೆಟ್ ಇರಲಿಲ್ಲ. ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಉದಾಹರಣೆ ತಗೊಳ್ರಿ. ಬೆಂಗಳೂರಿನಲ್ಲಿ ಸುಮಾರಷ್ಟು ಜನ ಈಗಾಗಲೇ ಕೋವಿಡ್ಗೆ ಮುಂಚೆನೇ ಅವರು ಬಾಗಿಲಾಕೊಳ್ತಿದ್ರು ಡಿಮಾನಿಟೈಸೇಷನ್, GSTಗಳ ಕಾರಣಕ್ಕಾಗಿ. ಈ ಕಳೆದ 1 ತಿಂಗಳಿಂದ ಅಂತೂ ಮಾರ್ಕೆಟ್ ಇಲ್ಲ. ಆದ್ದರಿಂದ ಅವ್ರ ಹತ್ರ ಯಾವುದೇ ಸಂಬಳ ಕೊಡೋದಕ್ಕೂ ಕಾಸಿರೋದಿಲ್ಲ. ಮೊನ್ನೆ RBI ಈ ಕಂಪನಿಗೆ ಈ ಎಲ್ಲವರಿಗೂ ಕೂಡ ಸಾಲ ತಗೊಳ್ಳೋದಕ್ಕೆ ಏನೋ ಒಂದಷ್ಟು ಹಣವನ್ನು ಕೊಟ್ಟಿದೆ. ಸಾಲ ತೊಗೊಂಡ್ರೆ ತೀರ್ಸೋದು ಹೆಂಗೆ ಅವರು? ಏನು ಮಾಡಬೇಕು ಸರ್ಕಾರ? ಮಾತೆತ್ತಿದ್ರೆ ಅಮೇರಿಕ ಅನ್ನತ್ತೆ, ಮಾತೆತ್ತಿದ್ರೆ ಇಂಗ್ಲೆಂಡ್ ಅನ್ನತ್ತೆ. ಅಮೇರಿಕ, ಇಂಗ್ಲೆಂಡಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅಮೇರಿಕ ಈ ಕೋವಿಡಿಂದ ಬಚಾವಾಗೋಕ್ಕೆ ಘೋಷಣೆ ಮಾಡಿರೋ 2 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನಲ್ಲಿ $800 ಬಿಲಿಯನ್ ಅಷ್ಟು ಹಣವನ್ನು ಕಾರ್ಖಾನೆಗಳು ತಮ್ಮ ಕಾರ್ಮಿಕರನ್ನು ಕಿತ್ತಾಗದೇ ಇರಲಿ ಅಂತೇಳಿ ಸಂಬಳವನ್ನು, 3 ತಿಂಗಳ ಸಂಬಳವನ್ನು ಸರ್ಕಾರ ಕೊಡುತ್ತೆ ಅಂತ ಮುಂದೆ ಬಂದಿದೆ. ಅದೇ ಥರ ಇಂಗ್ಲೆಂಡಿನಲ್ಲಿ ಎಲ್ಲ ಕಾರ್ಖಾನೆಗಳ ಸಂಬಳವನ್ನು, ಕಾರ್ಮಿಕರ ಸಂಬಳವನ್ನು 3 ತಿಂಗಳ ಕಾಲ ಸರ್ಕಾರವೇ ಕೊಡುತ್ತೆ. ಆಗೇನಾಗುತ್ತೆ, ಕಾರ್ಖಾನೆ ಪುನಶ್ಚೇತನಗೊಳ್ಳುತ್ತೆ. ಕಡಿಮೆ ದುಡ್ಡಲ್ಲಿ ಸಾಲ ಕೊಡ್ತೀರಾ ಅಂತಂದರೆ ಆ ಸಾಲವನ್ನು ಇಟ್ಕೊಂಡು ಬಂಡವಾಳ, ಕ್ಯಾಪಿಟಲ್ ಮನಿ ಆಗಿಬಿಟ್ಟು ಅವರು ಕಚ್ಚಾ ವಸ್ತುನ ತೊಗೊಳ್ಬೋದು. ಎಕಾನಮಿ ನಿಧಾನಕ್ಕೆ ಚೇತರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ನಾವು ಆ ರೀತಿ 94% ಜನರಿಗೆ, 40 ಕೋಟಿ ಜನ ನಮ್ಮ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರಿದ್ದಾರೆ. ಆ ಅಸಂಘಟಿತ ಕಾರ್ಮಿಕರು ಮತ್ತೆ ಕೆಲಸ ಪಡ್ಕೊಳ್ಬೇಕು ಅಂತಂದರೆ ಈ SMEಗಳಿಗೆ ಹಣ ಕೊಡಬೇಕು. SMEಗಳಿಗೆ ಅದರಲ್ಲೂ ಅವ್ರು ಕೊಡೋದ ಕೂಲಿ ಕಾರ್ಮಿಕರಿಗೆ ಕೊಡುವಂಥ ಸಂಬಳವನ್ನು ಸರ್ಕಾರ ವಹಿಸ್ಕೋಬೇಕು. ಇದಕ್ಕೆ ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ. ಎಲ್ಲ ಸೇರಿ ಒಂದು 5 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಇದಲ್ಲದಿರ ಕೋವಿಡ್ನ ವಿರುದ್ಧ ನಾವು ಸಮರವನ್ನು ಮುಂದುವರಿಸೋದಕ್ಕೆ, ನಮ್ಮ ಮುಂಚೂಣಿ ಯೋಧರನ್ನು, ಫ್ರಂಟ್ಲೈನ್ ಯೋಧರನ್ನು ರಕ್ಷಿಸ್ಕೊಳ್ಳೋದಕ್ಕೆ ನಮಗೆ ಇನ್ನೊಂದು 50,000 ಕೋಟಿ ಬೇಕಾಗುತ್ತೆ. ಎಲ್ಲ ಒಂದು 6 ಲಕ್ಷ ಕೋಟಿ ಎಲ್ಲಿಂದ ತರಬೇಕು ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮೊನ್ನೆ ರಿಸರ್ವ್ ಬ್ಯಾಂಕ್ ಹೇಳಿದೆ 6.9 ಲಕ್ಷ ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಗೆ ಸಾಲ ಕೊಡ್ರಯ್ಯ ಅಂತ ಕೊಟ್ಟರೆ ಸಾಲ ತಗೊಳ್ಳೋರು ಯಾರೂ ಇಲ್ಲ ಅಂಥೇಳಿ ಆ ದುಡ್ಡಷ್ಟನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್ಗೆ. ನಮ್ಮ ಬ್ಯಾಂಕ್ಗಳಲ್ಲಿ 127 ಲಕ್ಷ ಕೋಟಿ ರೂಪಾಯಿ ನಮ್ಮ ಡಿಪಾಸಿಟ್ ಇದೆ. LICನಲ್ಲಿ 70 ಲಕ್ಷ ಕೋಟಿ ರೂಪಾಯಿ ಇದೆ. ಸರ್ಕಾರ ಸಾಲ ತಗೊಳ್ಬೇಕು.
ಸಾಲ ತೊಗೊಂಡ್ರೆ ತೀರ್ಸೋದಂಗೆ ಅದನ್ನ ನಂತರ ಯೋಚನೆ ಮಾಡಬೇಕು ನಾವು. ಇದರ ಇಡೀ ದೇಶ ಒಂದು ಅನ್ನೋದಾದರೆ, ಈ ದೇಶಕ್ಕೆ ಒಂದು ಆಪತ್ತು ಬಂದಿದೆ. ಈ ದೇಶಕ್ಕೆ ನಿನ್ನೆ ಪ್ರಧಾನಮಂತ್ರಿ ಮೋದಿಗಳು ಹೇಳಿದಾಗೆ ಕೋವಿಡ್ಡು ದಾಳಿ ಮಾಡಬೇಕಾದ್ರೆ ಧರ್ಮ ಜಾತಿ ಇಟ್ಕೊಂಡೇನು ದಾಳಿ ಮಾಡೋದಿಲ್ಲ. ಆದರೆ ಅದು ಬಲಿ ತಗೊಳ್ಬೇಕಾದ್ರೆ ಮಾತ್ರ ಧರ್ಮ ಜಾತಿ ಲಿಂಗ ಎಲ್ಲ ನೋಡುತ್ತೆ. ಅದು ಸ್ಲಮ್ಮಲ್ಲಿರೋರನ್ನ ಬೇಗ ಬಲಿ ತಗೊಳುತ್ತೆ, ಬಡವ್ರನ್ನ ಬೇಗ ಬಲಿ ತೆಗೆದುಕೊಳ್ಳುತ್ತೆ, ಆಸ್ಪತ್ರೆಯ ಸೌಲಭ್ಯಗಳ ಇಲ್ದಿರೋರನ್ನ ಬೇಗ ಬಲಿ ತೆಗೆದುಕೊಳ್ಳುತ್ತೆ, ಇಮ್ಯುನಿಟಿ ಇಲ್ದಿರೋರನ್ನ ಬಲಿ ತೆಗೆದುಕೊಳ್ಳುತ್ತೆ, ಪೌಷ್ಟಿಕ ಆಹಾರವನ್ನು ತಗೊಳಕ್ಕೆ ಸಾಧ್ಯ ಇಲ್ದಿರೋರನ್ನ ಬಲಿ ತೆಗೆದುಕೊಳ್ಳುತ್ತೆ. ಹೀಗಾಗಿ ನಾವೇನು ಮಾಡಬೇಕು, ಈ ಕೋವಿಡ್ ಭಾರದ ಹೊರೆಯನ್ನು ಸಮಾನವಾಗಿ ಎಲ್ಲರೂ ಹಂಚ್ಕೊಳ್ಬೇಕು ಅಂತ ಮಾಡಬಾರ್ದು. ಈ ದೇಶದ ಸಂಪತ್ತನ್ನು ಅಸಮಾನವಾಗಿಯೇ ಹಂಚಲಾಗಿದೆ ಕಳೆದ 70 ವರ್ಷದಲ್ಲಿ. ನಮ್ಮ ದೇಶದಲ್ಲಿ 945 ಜನರಿಗೆ 6,000 ಕೋಟಿ ರೂಪಾಯಿಯಷ್ಟು ಆಸ್ತಿಪಾಸ್ತಿಗಳಿವೆ. ಕೇವಲ 100 ಜನರ ಹತ್ರ, ಈ ದೇಶದ 100 ಅತಿ ದೊಡ್ಡ ಶ್ರೀಮಂತರ ಹತ್ರ 24 ಲಕ್ಷ ಕೋಟಿ ರೂಪಾಯಿ ಆಸ್ತಿಗಳಿದ್ದಾವೆ, ವೆಲ್ತ್ ಇದೆ. ಅದ್ರ ಮೇಲೆ ಕೇವಲ 1% ಟ್ಯಾಕ್ಸ್ ಹಾಕಿದ್ರೆ 2.5 ಲಕ್ಷ ಕೋಟಿ ರೂಪಾಯಿ ನಮಗೆ ಬೇಕಾಗಿರೋದು ಸಿಗುತ್ತೆ. ಅದ್ರ ಜೊತೆಗೆ ನಾವು ಅಂದರೆ ನಮ್ಮ ಹತ್ರ ಬೇಕಾದಷ್ಟು ರಿಸೋರ್ಸಸ್ ಇದೆ. 7.7 ಕೋಟಿಯಷ್ಟು ಆಹಾರ ಧಾನ್ಯ ಇದೆ. ಇದನ್ನು ನಾವು ಈಗಲೇ ಅಂದಾಜು ಮಾಡ್ಕೋಬೇಕು. ಟ್ಯಾಕ್ಸ್ ನಂತರ ಹಾಕಬೇಕು. 3-4 ತಿಂಗಳಲ್ಲಿ ಅಲ್ಲಿ ಟ್ಯಾಕ್ಸ್ ಬರುತ್ತೆ. ಅದರ ತನಕ ಸಾಲವನ್ನು ತೆಗೆದುಕೊಳ್ಬೇಕು. ನಮ್ಮದೇ ದುಡ್ಡಿದೆ. ಆ ಸಾಲದ ಮೂಲಕ ಈ ಅಂದಾಜನ್ನು ಮಾಡಬೇಕಂದ್ರೆ ಕೋವಿಡ್ನ ಭಾರವನ್ನು ಶ್ರೀಮಂತರು ಅತಿಯಾಗಿ ಅದನ್ನು ಹೊತ್ತು ಬಡವರು ಕಡಿಮೆಯಾಗಿ ಹೊರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆಗ ಮಾತ್ರ ನಾವು ಈ ಒಂದು ಹೋರಾಟದಲ್ಲಿ ಗೆಲ್ಲಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಇವೆಲ್ಲ ಸಮಸ್ಯೆಗಳಿದೆ. ವಲಸೆ ಕಾರ್ಮಿಕರು ಹೆಂಗೆ ಬದುಕ್ತಿದ್ದಾರೆ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವ್ರಿಗೆ ಹೊಟ್ಟೆಪಾಡಿಗೆ ತಲುಪ್ತಾ ಇದೆಯಾ, ಯಾಕೆ ತಲುಪ್ತಿಲ್ಲ, ವಲಸೆ ಕಾರ್ಮಿಕರೇನು ಹಳ್ಳಿಗೆ ಹೋಗಿ ತಲುಪಿದ್ರೆ ಅವ್ರ ಪರಿಸ್ಥಿತಿ ಏನಿದೆ, ಹಳ್ಳಿ ಏನಾಗ್ತಾ ಇದೆ, ಇವೆಲ್ಲವೂ ಕೂಡ ಒಂದು ಮಾಧ್ಯಮ ಅಧ್ಯಯನ ಮಾಡಬೇಕು. ಅಧ್ಯಯನದಿಂದ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ನಮ್ಮ ಮಾಧ್ಯಮಗಳಿಗೆ ಅದು ಯಾವುದೂ ಕೂಡ ಜನರ ಆಸಕ್ತಿಗಳು, ಅವರ ಕಾಳಜಿಯೇ ಅಲ್ಲ. ಈಗಾದರೂ ಕೂಡ ನಾವು ಪ್ರಧಾನ ಮಾಧ್ಯಮಗಳು ಇವರ ಅಜೆಂಡಾಗಳನ್ನು ಇವ್ರಿಗೆ ಮಾತ್ರ ಬಿಟ್ಟು ನಾವು ಇದನ್ನು ಕೈಗೆತ್ತಿಕೊಳ್ಬೇಕಾಗತ್ತೆ. ಈ ಚರ್ಚೆಯನ್ನು ಮುಗಿಸೋಕ್ಕೆ ಮುಂಚೆ ಒಂದು ಸಣ್ಣ ಕಥೆ ಇದೆ, ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. 2ನೇ ಮಹಾಯುದ್ಧದ ಕಾಲದಲ್ಲಿ ನಾಜಿಗಳು ಯಹೂದಿಗಳನ್ನು ಏನು ಗ್ಯಾಸ್ ಚೇಂಬರ್ಗೆ ಹಾಕಿ ಸಾಯಿಸ್ತಾ ಇದ್ದರು. ಆ ಕಾಲಘಟ್ಟದಲ್ಲಿ ಒಂದು ಸಣ್ಣ ಕತೆ ಬರೆದ್ರೆ ಒಬ್ಬರು, ಸೋಫೀಸ್ ಚಾಯ್ಸ್ ಅಂತೇಳಿ ಆ ಕತೆ. ಸೋಫಿ ಅನ್ನೊಬ್ಬ ತಾಯಿ, ಆ ತಾಯಿಯನ್ನು ಯಹೂದಿ ಅಂತ ತಪ್ಪು ತಿಳುವಳಿಕೆಯಿಂದ ಕರ್ಕೊಂಬಂದು ಗ್ಯಾಸ್ ಚೇಂಬರ್ಗೆ ಹಾಕಬೇಕು ಅಂತ ಬಂದಿರ್ತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ತರೆದಿರ್ತಾರೆ. ಅವಳು ಗೋಳಾಡ್ತಿರ್ತಾರೆ. ಅವಳಿಗೆ 2 ಮಕ್ಕಳಿರ್ತಾರೆ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಆಗ ನಾಜಿಗಳು ಅತ್ಯಂತ ಕ್ರೌರ್ಯದಿಂದ, ನೋಡು, ನಿನ್ನ 2 ಮಕ್ಕಳಲ್ಲಿ ಒಂದು ಮಗನ ಬೇಕಾದರೆ ನಾವು ಚಿಲ್ಡ್ರನ್ ಕ್ಯಾಂಪ್ಗೆ ಹಾಕ್ತೀವಿ, ಇನ್ನೊಂದು ಮಗನ ಸಾಯಿಸ್ತೀವಿ, ಯಾವ ಮಗನ ಉಳಿಸ್ಬೇಕು ಯಾವ ಮಗನ ಸಾಯಿಸಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡುವಂಥ ತಾಯಿಗೆ ಹೇಳ್ತಾಳೆ. ಹೆತ್ತ ತಾಯಿ ಏನು ಮಾಡಬೇಕು? 2 ತನ್ನ ಮಕ್ಕಳೇ. ಇದೇ ಥರದ ಒಂದು ಕ್ರೂರವಾದಂಥ ಆಯ್ಕೆ ನಮ್ಮ ಮುಂದೆ ಇದೆ. ಕೋವಿಡ್ ಹಸಿವ. ಒಬ್ಬ ತಾಯಿ ಏನು ಮಾಡಬೇಕು? ತಾಯಿ ಎಲ್ಲ ಮಕ್ಕಳನ್ನೂ ಸಮಾನವಾಗಿ ನೋಡಿದ್ರೂ ಕೂಡ ಯಾವ ಮಗು ಹುಟ್ಟಿನಿಂದಲೂ ದುರ್ಬಲವಾಗಿರುತ್ತೋ, ಯಾವುದಾದ್ರೂ ಊನ ಇರುತ್ತೋ, ಅಥವಾ ಅಷ್ಟು ಬಲಶಾಲಿ ಅಲ್ವೋ, ಆ ಮಗುಗೆ ಹೆಚ್ಚಿಗೆ ಕಾಳಜಿ ಮಾಡುತ್ತೆ. ಉಳಿದವನು ಬದುಕೋತಾನೆ ಅಂತ ಭರವಸೆ ಇರುತ್ತೆ, ಅದಕ್ಕಿಂತ ಬಲಶಾಲಿಯಾಗಿರೋರು. ಇವತ್ತು ನಮ್ಮ ದೇಶವೂ ಕೂಡ ಸರ್ಕಾರದ ಮುಂದೆ ಇದೇ ಆಯ್ಕೆ ಇದೆ. ನಾವು ಈ ದೇಶವನ್ನು ಉಳಿಸ್ಬೇಕು ಅಂದರೆ ಬರಲಿರೋ ದಿನಗಳಲ್ಲಿ ಕುಬೇರರು ಹೆಚ್ಚು ಬಚಾವಾಗ್ತಾರೆ. ಅವರಲ್ಲೂ ಕೆಲವರು ಕಷ್ಟದಲ್ಲಿರ್ತಾರೆ, ಕೆಲವರು ಸತ್ತು ಹೋಗ್ಬೋದು. ಅದಕ್ಕೆ ರಕ್ಷಣೆ ಈಗಾಗಲೇ ಸರ್ಕಾರ ಒದಗಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಆದರೆ ಬರಲಿರುವ ಸುನಾಮಿ ಇದೆಯಲ್ಲ, ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಗೊತ್ತಾಗ್ತಾ ಹೋಗ್ತದಲ್ಲ, ಆ ಸುನಾಮಿಯನ್ನು ನಾವು ಎದುರಿಸ್ಬೇಕಂದ್ರೆ ನಮ್ಮ ಆಯ್ಕೆಗಳನ್ನು ಸ್ಪಷ್ಟಪಡಿಸ್ಕೋಬೇಕು. ನಾವು ಮಾಡಬಹುದು, ನಮ್ಮ ಹತ್ರ ಸಂಪನ್ಮೂಲ ಇದೆ. ಆದರೆ ರಾಜಕೀಯ ಇಚ್ಛಾಶಕ್ತಿ ಬೇಕು, ಅದನ್ನು ಎಚ್ಚರಿಸುವಂಥ ಸಮಾಜ ಬೇಕು. ಆ ನಿಟ್ಟಿನಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಆ ರೀತಿಯಾದಂಥ ಮುಂಜಾಗರೂಕತೆಗಳನ್ನು, ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳೋಣ ಅಂತ ಆಶಿಸ್ತಾ ಇವತ್ತಿನ ಚರ್ಚೆ ಮುಗಿಸೋಣ. ನಮಸ್ಕಾರ.